ಅಜ್ಜಿ, ನಾನು ಪರಮಾತ್ಮ, ಆತ್ಮ, ದೈವಿಕ ಜೀವಿಗಳು ಮತ್ತು ವೈಯಕ್ತಿಕ ಆತ್ಮಗಳ ನಡುವಿನ ವ್ಯತ್ಯಾಸದಿಂದ ಗೊಂದಲಕ್ಕೊಳಗಾಗಿದ್ದೇನಜ್ಜಿ. ದಯವಿಟ್ಟು ಅವುಗಳನ್ನು ಮತ್ತೊಮ್ಮೆ ವಿವರಿಸುವಿರಾ? ಹೌದು ಜಿ, ಇವುಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನನ್ನು ಪರಮಪುರುಷ, ಪರಮಾತ್ಮ, ಸಂಪೂರ್ಣ ತಂದೆ, ತಾಯಿ, ದೇವರು, ಈಶ್ವರ ಮತ್ತು ಇತರ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಆ ದೇವರ ಚೈತನ್ಯವನ್ನು ಸಂಸ್ಕೃತದಲ್ಲಿ ಪರಬ್ರಹ್ಮ, ಪರಮಾತ್ಮ, ಪರಮಶಿವ ಅಥವಾ ಕೃಷ್ಣ ಎಂದು ಕರೆಯಲಾಗುತ್ತದೆ. ಪರಮಾತ್ಮನು ಎಲ್ಲದಕ್ಕೂ ಮೂಲ ಅಥವಾ ಪರಮಾತ್ಮನಿಗಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ಬ್ರಹ್ಮ ಅಥವಾ ಆತ್ಮ ಪರಮಾತ್ಮನ ಒಂದು ಭಾಗವಾಗಿದ್ದು ಅದು ಸಂಪೂರ್ಣ ಬ್ರಹ್ಮಾಂಡವನ್ನು ವಿಸ್ತರಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ವಿಷ್ಣು, ಬ್ರಹ್ಮ, ಮಹೇಶ್ವರ ಮತ್ತು ಇತರ ಅನೇಕ ದೈವಿಕ ಜೀವಿಗಳು ಬ್ರಹ್ಮದ ವಿಸ್ತರಣೆಗಳಾಗಿವೆ. ಎಲ್ಲ ಜೀವಿಗಳಂತಹ ವೈಯಕ್ತಿಕ ಆತ್ಮಗಳು ದೈವಿಕ ಜೀವಿಗಳ ವಿಸ್ತರಣೆಗಳಾಗಿವೆ. ಪರಮಾತ್ಮ ಮತ್ತು ಆತ್ಮವು ಬದಲಾಗುವುದಿಲ್ಲ ಮತ್ತು ಶಾಶ್ವತವಾಗಿ ಉಳಿಯುತ್ತದೆ. ದೈವಿಕ ಜೀವಿಗಳು ಆತ್ಮದಿಂದ ಹೊರಬಂದು ಬಹಳ ದೀರ್ಘವಾದ ಜೀವಿತಾವಧಿಯನ್ನು ಹೊಂದಿರುತ್ತದೆ. ವೈಯಕ್ತಿಕ ಆತ್ಮಗಳು ಅಥವಾ ಜೀವಿಗಳು ಬಹಳ ಸೀಮಿತವಾದ ಜೀವಿತಾವಧಿಯನ್ನು ಹೊಂದಿರುತ್ತದೆ. ನೀವು ಸೃಷ್ಟಿಯನ್ನು ಮರದೊಂದಿಗೆ ಹೋಲಿಸಿದರೆ ಪರಮಾತ್ಮನಾದ ಕೃಷ್ಣನು ಮರದ ಬೇರು, ಆತ್ಮ ಅಥವಾ ಬ್ರಹ್ಮ ಮರದ ಕಾಂಡವಾಗಿದೆ. ಬ್ರಹ್ಮಾಂಡವು ಮರದ ಕೊಂಬೆಗಳು ಮತ್ತು ವೇದಗಳು, ಹಾಗೆಯೇ ಉಪನಿಷತ್ತುಗಳು ಮತ್ತು ಗೀತೆ, ಧರ್ಮಪದ, ಬೈಬಲ್, ಕುರಾನ್ ಮುಂತಾದ ಪವಿತ್ರ ಪುಸ್ತಕಗಳು ಅದರ ಎಲೆಗಳಾಗಿವೆ. ಜೀವಿಗಳಂತಹ ವೈಯಕ್ತಿಕ ಆತ್ಮಗಳು ಮರದ ಹಣ್ಣುಗಳು ಮತ್ತು ಹೂವುಗಳಾಗಿವೆ. ಎಲ್ಲವೂ ಹೇಗೆ ಸಂಪರ್ಕಗೊಂಡಿದೆ ಮತ್ತು ಪರಮಾತ್ಮನ ಭಾಗವಾಗಿದೆ ಎಂದು ನೀವು ನೋಡುತ್ತೀರಾ. ಅಜ್ಜಿ, ಸೂರ್ಯ ಮತ್ತು ಚಂದ್ರ ಮತ್ತು ನಕ್ಷತ್ರಗಳಂತಹ ಗ್ರಹಗಳ ಬಗ್ಗೆ ಹೇಗೆ? ಇಡೀ ಗೋಚರ ಪ್ರಪಂಚ, ಅಂದರೆ ಉದಾಹರಣೆಗೆ ಹೇಳ್ತೀನಿ ಕೇಳು. ಸೂರ್ಯ, ಚಂದ್ರ, ಭೂಮಿ, ಇತರ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಭಗವಾನ್ ಬ್ರಹ್ಮನಿಂದ ರಚಿಸಲಾಗಿದೆ ಮತ್ತು ಭಗವಾನ್ ವಿಷ್ಣುವಿನಿಂದ ಬೆಂಬಲಿತವಾಗಿದೆ, ಅಂದರೆ ಪಾಲನೆಗೊಳ್ಳುತ್ತದೆ, ಮತ್ತು ಭಗವಾನ್ ಶಿವ ಅಥವಾ ಮಹೇಶನಿಂದ ನಾಶವಾಗುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಆತ್ಮ ಅಥವಾ ಬ್ರಹ್ಮದ ಶಕ್ತಿಯ ಒಂದು ಭಾಗವೆಂದು ನೆನಪಲ್ಲಿಡಬೇಕು ನೀವು. ಸೂರ್ಯನ ಬೆಳಕಿನ ಶಕ್ತಿಯೂ ಸಹ ಬ್ರಹ್ಮನಿಂದ ಬರುತ್ತದೆ ಮತ್ತು ಬ್ರಹ್ಮವು ಪರಮಾತ್ಮನಾದ ಶ್ರೀಕೃಷ್ಣನ ಒಂದು ಭಾಗ. ಎಲ್ಲವೂ ಪರಮಾತ್ಮನಾದ ಶ್ರೀಕೃಷ್ಣನ ಇನ್ನೊಂದು ರೂಪವೇ ಹೊರತು ಬೇರೇನೂ ಅಲ್ಲ ಎಂದು ಋಷಿಗಳೂ ಸಹ ಹೇಳುತ್ತಾರೆ. ಎಲ್ಲದರ ಒಳಗೂ ಹೊರಗೂ ಕೃಷ್ಣ, ಅವನು ನಿಜವಾಗಿ ಎಲ್ಲವೂ ಆಗಿದ್ದಾನೆ, ಒಬ್ಬನೇ ಸರ್ವನಾಗಿದ್ದಾನೆ. ಅಗತ್ಯವಿದ್ದಾಗ ಕಾನೂನು ಮತ್ತು ಸುವ್ಯವಸ್ಥೆ ಸ್ಥಾಪಿಸಲು ಅವನು ಮಾನವ ರೂಪದಲ್ಲಿಯೂ ಕೂಡ ಭೂಮಿಗೆ ಬರುತ್ತಾನೆ ಎಂದು ಗೀತೆಯಲ್ಲಿ ಉಲ್ಲೇಖಿತವಾಗಿದೆ. ಸುಮಾರು 5100 ವರ್ಷಗಳ ಹಿಂದೆ ಪರಮಾತ್ಮನೇ ಕೃಷ್ಣನಾಗಿ ಅವತರಿಸಿದ ಕತೆ ಇಲ್ಲಿದೆ ಕೇಳು. ಬಾಲಕೃಷ್ಣನಿಗೆ ಬಲರಾಮ ಎಂಬ ಹಿರಿಯ ಸಹೋದರನಿದ್ದನು. ಗೋಕುಲದಲ್ಲಿ ಇಬ್ಬರು ಒಟ್ಟಿಗೆ ಆಡುತ್ತಿದ್ದರು. ಕೃಷ್ಣನ ಜನ್ಮ ತಾಯಿಯ ಹೆಸರು ದೇವಕಿ, ಇವರ ತಂದೆಯ ಹೆಸರೇ ವಾಸುದೇವ. ಕೃಷ್ಣನನ್ನು ವಾಸುದೇವ ಎಂದು ಕರೆಯುತ್ತಾರೆ.
ಕೃಷ್ಣ ತನ್ನ ಬಾಲ್ಯದ ವರ್ಷಗಳನ್ನು ತನ್ನ ಸಾಕಿದ ತಾಯಿ ಯಶೋದೆಯ ಆರೈಕೆಯಲ್ಲಿ ಕಳೆಯುತ್ತಾನೆ. ಬಲರಾಮ ಮತ್ತು ಕೃಷ್ಣ ಇಬ್ಬರು ಹಳ್ಳಿಯ ವಾತಾವರಣದಲ್ಲಿ ಬೆಳೆಯುತ್ತಾರೆ. ಅವರ ತಾಯಿಯಂದಿರು ಅವರನ್ನು ಹೆಮ್ಮೆಯಿಂದ ಪ್ರೀತಿಸುತ್ತಿದ್ದರು. ಯಶೋದೆ ಮತ್ತು ರೋಹಿಣಿ ಅಂದರೆ ಬಲರಾಮನ ತಾಯಿ ತಮ್ಮ ಚಿಕ್ಕ ಹುಡುಗರನ್ನು ವರ್ಣರಂಜಿತವಾಗಿ ಅಲಂಕರಿಸುತ್ತಿದ್ದರು. ಕೃಷ್ಣನು ಅವನ ಕೂದಲಿನಲ್ಲಿ ನವಿಲು ಗರಿಗಳ ಕಿರೀಟವನ್ನು, ಹಳದಿ ಬಣ್ಣದ ವಸ್ತ್ರದಲ್ಲಿ ಕೃಷ್ಣನಾದರೆ ಬಲರಾಮನಿಗೆ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಿದ್ದರು. ಇಬ್ಬರೂ ಹುಡುಗರು ಹೋದಲ್ಲೆಲ್ಲ ಸ್ನೇಹ ಬೆಳೆಸಿಕೊಳ್ಳುತ್ತಿದ್ದರು. ಹೆಚ್ಚಿನ ಸಮಯ ಅವರು ಬಹಳಷ್ಟು ತೊಂದರೆಗೆ ಸಿಲುಕುತ್ತಿದ್ದರು. ಒಂದು ದಿನ ಅವರು ಇತರ ಕೆಲವು ಹಳ್ಳಿಯ ಹುಡುಗರೊಂದಿಗೆ ಹೊರಗೆ ಆಟವಾಡುತ್ತಿದ್ದ ಸಮಯ. ಹಾಗೆಯೇ ಮಣ್ಣಿನಲ್ಲಿ ಆಟವಾಡುತ್ತಿರುವಾಗ ತುಂಬ ಕೊಳಕಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಒಬ್ಬ ಹಿರಿಯ ಹುಡುಗ ಯಶೋದೆಯ ಬಳಿಗೆ ಓಡಿ ಬಂದು, ಕೃಷ್ಣನು ಕೆಟ್ಟ ಹುಡುಗನಾಗಿದ್ದಾನೆ, ಅವನು ಮಣ್ಣನ್ನು ತಿನ್ನುತ್ತಿದ್ದಾನೆ ಎಂದು ದೂರ ನೀಡುತ್ತಾನೆ. ಅದನ್ನು ಕೇಳಿದ ಯಶೋದ ತನ್ನ ಚಿಕ್ಕ ಮಗನ ಮೇಲೆ ಸಿಟ್ಟಾಗುತ್ತಾಳೆ. ಕೃಷ್ಣನು ತಮ್ಮ ಮನೆಗಳಿಂದ ಬೆಣ್ಣೆಯನ್ನು ಕದಿಯುತ್ತಿದ್ದಾನೆಂದು ಗ್ರಾಮಸ್ಥರೆಲ್ಲ ಇತರ ದೂರುಗಳನ್ನು ಅವಳು ಕೇಳಿ ಸಿಟ್ಟುಗೊಂಡಿರುತ್ತಾಳೆ. ಅದರ ಜೊತೆಗೆ ಈ ವಿಷಯ ಕೂಡ ಸೇರಿ ಮನೆಯಿಂದ ಹೊರಬಂದು ಕೋಪದಿಂದ ಕೃಷ್ಣನನ್ನು ಕೇಳುತ್ತಾಳೆ, ನಿಜವಾಗಿಯೂ ಮಣ್ಣನ್ನು ತಿಂದಿದ್ದೀಯಾ ಎಂದು? ನಿನ್ನ ಬಾಯಿಗೆ ಬೇರೆ ವಸ್ತುಗಳನ್ನು ಹಾಕಬೇಡ ಎಂದು ನಾನು ಎಷ್ಟು ಬಾರಿ ಹೇಳಿದ್ದೇನೆ? ಕೃಷ್ಣನಿಗೆ ಶಿಕ್ಷೆಯಾಗಲು ಇಷ್ಟವಿರಲಿಲ್ಲ. ಆದ್ದರಿಂದ ಅವನು ತಾಯಿ ಯಶೋದೆಯ ಮೇಲೆ ತಂತ್ರವನ್ನು ಹೂಡುತ್ತಾನೆ. ಅವನು ತನ್ನ ಬಾಯಿಯನ್ನು ಅಗಲವಾಗಿ ತೆರೆದು, ನೋಡು ತಾಯಿ, ನಾನು ಏನನ್ನು ತಿನ್ನಲಿಲ್ಲ. ಈ ಹುಡುಗರು ನನ್ನನ್ನು ತೊಂದರೆಗೆ ಸಿಲುಕಿಸಲು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳುತ್ತಾನೆ. ಆ ಸಮಯಕ್ಕೆ ಯಶೋದೆ ಕೃಷ್ಣನ ಬಾಯಿಯೊಳಗೆ ನೋಡುತ್ತಾಳೆ. ಅಲ್ಲಿ ಆ ಪುಟ್ಟ ಬಾಲಕನ ಬಾಯಲ್ಲಿ ಅವಳು ಇಡೀ ಬ್ರಹ್ಮಾಂಡವನ್ನು ಕಾಣುತ್ತಾಳೆ. ಭೂಮಿ ಮತ್ತು ನಕ್ಷತ್ರಗಳು, ವಿಶಾಲವಾದ ಖಾಲಿ ಜಾಗ, ಸಂಪೂರ್ಣ ನಕ್ಷತ್ರಪುಂಜ ಮತ್ತು ಕ್ಷೀರಪಥ, ಸಾಗರಗಳು ಮತ್ತು ಪರ್ವತಗಳು, ಸೂರ್ಯ ಚಂದ್ರ ಎಲ್ಲವೂ ಅವನ ಬಾಯಿಯಲ್ಲಿರುತ್ತವೆ. ಕೃಷ್ಣನು ಭಗವಾನ್ ವಿಷ್ಣುವಿನ ಅವತಾರವೆಂದು ಅವಳು ಅರಿತುಕೊಳ್ಳುತ್ತಾಳೆ. ಅವಳು ಕೃಷ್ಣನ ಮುಂದೆ ಅಡ್ಡಬಿದ್ದು ಪೂಜಿಸುತ್ತಾಳೆ. ಆದರೆ ಆಕೆ ತನ್ನನ್ನು ಆರಾಧಿಸುವುದು ಕೃಷ್ಣನಿಗೆ ಇಷ್ಟವಿರಲಿಲ್ಲ. ತಾಯಿಯಂದಿರು ತಮ್ಮ ಮಕ್ಕಳನ್ನು ಪ್ರೀತಿಸುವ ರೀತಿಯಲ್ಲಿ ಅವಳು ಅವನನ್ನು ಪ್ರೀತಿಸಬೇಕೆಂದು ಅವನು ಬಯಸುತ್ತಾನೆ. ಹಾಗಾಗಿ ರಾಕ್ಷಸರ ವಿರುದ್ಧ ಹೋರಾಡಲು ಅವನು ಯಾವುದೇ ರೂಪದಲ್ಲಿ ಭೂಮಿಗೆ ಬರಬಹುದಿತ್ತು. ಆದರೆ ದೇವರನ್ನು ತಮ್ಮ ಮಗುವಿನಂತೆ ಹೊಂದಲು ಅನೇಕ ಕಷ್ಟಕರವಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಿದ ತಾಯಿ ತಂದೆಗೆ ಅವನು ಚಿಕ್ಕ ಹುಡುಗನಾಗಿ ಇರಲು ಇಷ್ಟಪಡುತ್ತಾನೆ. ಬಾಲಕೃಷ್ಣನು ತನ್ನ ಒಂದು ತಂತ್ರ ಉಪಯೋಗಿಸಿ ಈ ರೀತಿ ದೊಡ್ಡ ತಪ್ಪಿಗೆ ಒಳಗಾದೆ ಎಂದು ಅರಿತುಕೊಂಡು ಅವನು ತನ್ನ ಮಾಯೆಯ ಶಕ್ತಿಯನ್ನು ಬಳಸಿ ಅವಳ ಮೇಲೆ ಶಕ್ತಿಯನ್ನು ಬಳಸುತ್ತಾನೆ. ಮರುನಿಮಿಷವೇ ಯಶೋದೆ ಎಂದಿನಂತೆ ತನ್ನ ಮಗನನ್ನು ಮುದ್ದಿಸುತ್ತಾಳೆ. ಕೃಷ್ಣನ ಬಾಯಲ್ಲಿ ತಾನು ನೋಡಿದ್ದನ್ನು ನೆನಪಿಗೆ ಬರುವುದಿಲ್ಲ. ನೀವು ಸಮಯ ಸಿಕ್ಕಾಗ ಹಳ್ಳಿಯ ಹುಡುಗರೊಂದಿಗೆ ಕೃಷ್ಣನ ಸಾಹಸ ಮತ್ತು ತಂತ್ರಗಳ ಆಸಕ್ತಿದಾಯಕ ಕಥೆಗಳನ್ನು ಓದಬೇಕು. ಭಗವಂತನು ನಮಗೆ ಕಾಲಕಾಲಕ್ಕೆ ಕಲಿಸಲು ಒಬ್ಬ ಸಂತ ಅಥವಾ ಗುರುವಾಗಿಯೂ ಬರುತ್ತಾನೆ. ಅಂತಹ ಸಂತನ ಕತೆ ಕೂಡ ಹೇಳ್ತೀನಿ ಕೇಳು. ಅಜ್ಜಿ, ಇವತ್ತು ನಮಗೆ ಎರಡೆರಡು ಕಥೆಯಾ? ವಾವ್, ಚೆನ್ನಾಗಿದೆ ಅಜ್ಜಿ. ಕೃಷ್ಣನ ಬಗ್ಗೆ ಈ ರೀತಿಯ ಕಥೆಯನ್ನು ಕೇಳ್ತಾ ಇದ್ರೆ
ಕೇಳ್ತಾ ಇರುವ ಅಂತ ಅನಿಸಿಕೆ ಮೂಡುತ್ತದೆ ಅಜ್ಜಿ. ಈಗ ಸಂತನ ಕತೆ ಹೇಳ್ತೀರಾ? ಹೇಳಿ ಅಜ್ಜಿ, ನಾನು ಕೇಳ್ತೀನಿ. ಹಾಗೆ ನನ್ನಂಥ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಎಲ್ರಿಗೂ ಕೂಡ ಕಥೆಯೊಳಗೆ ಕತೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಭಗವದ್ಗೀತೆಯಲ್ಲಿ ಎಷ್ಟೊಂದು ಕಥೆಗಳಡಗಿದೆ ಅಲ್ವೇ? ಎಲ್ಲರೂ ಭಗವದ್ಗೀತೆಯನ್ನು ಕೇಳಿ, ಹಾಗೆಯೇ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ. ಹಾಗೆ ಈ ಭಗವದ್ಗೀತೆಯ ವಿಡಿಯೋಗಳನ್ನೆಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸರಿ, ಹೇಳಿ ಅಜ್ಜಿ ಮುಂದೆ ಕತೆ. 1836 ಫೆಬ್ರವರಿ 18ರಂದು ವಿಲ್ಲಿಯಲ್ಲಿ ಜನಿಸಿದ ರಾಮಕೃಷ್ಣನಾಗಿ ಭಗವಂತ ಈ ಭೂಮಿಗೆ ಬಂದನು. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಅತ್ಯಂತ ಪ್ರಸಿದ್ಧ ಶಿಷ್ಯರಲ್ಲಿ ಒಬ್ಬರು. ಸ್ವಾಮಿ ವಿವೇಕಾನಂದರು 1893ರಲ್ಲಿ USA ಬಂದ ಮೊದಲ ಹಿಂದೂ ಸನ್ಯಾಸಿ. ಅವರು ನ್ಯೂಯಾರ್ಕ್ನಲ್ಲಿ ವೇದಾಂತ ಸೊಸೈಟಿಯನ್ನು ಸ್ಥಾಪಿಸಿದರು. ರಾಮಕೃಷ್ಣರು ತಮ್ಮ ದೈನಂದಿನ ಆಹಾರ ಮತ್ತು ಇತರ ಜೀವನಾವಶ್ಯಕತೆಗಳಿಗಾಗಿ ದೇವರನ್ನು ಅವಲಂಬಿಸಿ ಅತ್ಯಂತ ಸರಳವಾದ ಜೀವನವನ್ನು ನಡೆಸಿದರು. ಅವರು ಯಾವುದೇ ಹಣವನ್ನು ಸ್ವೀಕರಿಸಲಿಲ್ಲ. ಅವರು ಶಾರದಾಮ್ಮ ಅವರನ್ನು ವಿವಾಹವಾದರು. ಅವರು ತಮ್ಮ ತಾಯಿಯಂತೆ ನೋಡಿಕೊಂಡರು. ಶಾರದಮ್ಮ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದರು, ನಿಮಗೆ ಮನಃಶಾಂತಿ ಬೇಕಾದರೆ ಇತರರ ತಪ್ಪುಗಳನ್ನು ನೋಡಬೇಡಿ, ಬದಲಿಗೆ ನಿಮ್ಮ ಸ್ವಂತದ್ದನ್ನು ನೋಡಿ. ಯಾರೂ ಅಪರಿಚಿತರಲ್ಲ, ಇಡೀ ಜಗತ್ತು ನಿಮ್ಮದೇ. ದೇವರು ಆ ರೂಪದಲ್ಲಿ ಬಂದರೂ ವಿರುದ್ಧ ಲಿಂಗದ ವ್ಯಕ್ತಿಗಳೊಂದಿಗೆ ಹೆಚ್ಚು ನಿಕಟವಾಗಿರಬಾರದು ಎಂದು ಶಾರದಾಮ್ಮ ತನ್ನ ಶಿಷ್ಯರಿಗೆ ಎಚ್ಚರಿಕೆ ನೀಡಿದರು. ರಾಮಕೃಷ್ಣರು ಕೋಲ್ಕತ್ತಾ ಬಳಿಯ ದಕ್ಷಿಣೇಶ್ವರದಲ್ಲಿರುವ ದೇವಸ್ಥಾನದಲ್ಲಿ ಕಾಳಿದೇವಿಯನ್ನು ತಮ್ಮ ವೈಯಕ್ತಿಕ ದೇವತೆಯಾಗಿ ಪೂಜಿಸಿದರು. ಈ ದೇವಾಲಯ ಇಂದಿಗೂ ಅಸ್ತಿತ್ವದಲ್ಲಿದೆ. ನಮ್ಮ ಭಗವಾನ್ ವಿಷ್ಣು ಸಂತನ ಅಂದರೆ ಶ್ರೀರಾಮಕೃಷ್ಣರ ಅವತಾರದಲ್ಲಿಯೂ ಕೂಡ ಭೂಮಿಗೆ ಬಂದಿದ್ದಾನೆ ಅನ್ನೋದೇ ಈ ಕಥೆಯ ಅರ್ಥ. ಸೃಷ್ಟಿಯು ಬದಲಾಯಿಸಬಹುದಾದ ಮತ್ತು ಶಾಶ್ವತವಾಗಿ ಉಳಿಯುವುದಿಲ್ಲ. ಇದು ಸೀಮಿತ ಜೀವಿತಾವಧಿಯನ್ನು ಹೊಂದಿದೆ. ಬ್ರಹ್ಮ ಅಥವಾ ಆತ್ಮವು ಬದಲಾಗುವುದಿಲ್ಲ, ಶಾಶ್ವತವಾಗಿರುತ್ತದೆ. ಇದು ಎಲ್ಲ ಕಾರಣಗಳಿಗೆ ಕಾರಣವಾಗಿದೆ. ಕೃಷ್ಣನನ್ನು ಪರಬ್ರಹ್ಮ ಅಥವಾ ಪರಮಾತ್ಮ ಎಂದು ಕರೆಯುತ್ತೀವಿ. ಆತನಿಗೆ ಮೂಲವಿಲ್ಲದ ಕಾರಣ ಆತನನ್ನು ನಿರಾಪೇಕ್ಷ ಎಂದು ಕರೆಯುತ್ತಾರೆ. ಅವನು ಬ್ರಹ್ಮದ ಮೂಲ. ಬ್ರಹ್ಮಾಂಡದಲ್ಲಿ ಎಲ್ಲವೂ ಬ್ರಹ್ಮದಿಂದ ಹೊರಬರುತ್ತದೆ. ಸಂಪೂರ್ಣ ಗೋಚರ ಜಗತ್ತು ಮತ್ತು ಅದರ ಜೀವಿಗಳು ಬ್ರಹ್ಮದ ಸೃಷ್ಟಿಶಕ್ತಿಯಾದ ಬ್ರಹ್ಮದಿಂದ ರಚಿಸಲ್ಪಟ್ಟಿದೆ. ವಿಷ್ಣುವಿನ ಪೋಷಕ ಶಕ್ತಿಯಿಂದ ಹಾಗೆ ಮಹೇಶ್ವರನ ನಾಶಶಕ್ತಿಯಿಂದ ಈ ಸೃಷ್ಟಿಯು ಸಾಗುತ್ತಲಿರುತ್ತದೆ. ಇದು 15ನೇ ಅಧ್ಯಾಯ ಸರ್ವೋಚ್ಚ ವ್ಯಕ್ತಿಯ ಸಾರಾಂಶವಾಗಿದೆ. ಜೈ, ಇನ್ನು ನೀನು ಹೋಮ್ವರ್ಕ್ ಮಾಡು ಕಂದ. ಮುಂದಿನ ಅಧ್ಯಾಯ ನಾಳೆ ಹೇಳ್ತೀನಿ. ಸರಿ ಅಜ್ಜಿ, ಗುಡ್ ನೈಟ್ ಅಜ್ಜಿ. ನಾನು ಹೋಮ್ವರ್ಕ್ ಮಾಡಿ ಮಲಗಿಕೊಳ್ತೀನಿ. ಬಾಯ್.